ಕುಂಭರಾಶಿಯವರೇ, ಇಷ್ಟು ಕಷ್ಟ ನೋವು ಯಾರಿಗೂ ಬರಲ್ಲ. ನಗುವಿನ ಹಿಂದೆ ಬಚ್ಚಿಟ್ಟ ಸಾಗರದಷ್ಟ ನೋವು ಯಾರಿಗೂ ತಿಳಿಯೋಲ್ಲ. ಈ ವಿಡಿಯೋ ನೋಡುತ್ತಿದ್ದರೆ ನಿಮ್ಮ ಜೀವನವನ್ನು ನೀವೇ ನೋಡಿದ ಹಾಗೆ ಆಗಬಹುದು. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ವಿಡಿಯೋ ಶುರು ಮಾಡೋಣ. ಕುಂಭರಾಶಿ ಹೆಸರಲ್ಲೇ ಒಂದು ಗಂಭೀರತೆ ಇದೆ. ಜ್ಯೋತಿಷ್ಯದಲ್ಲಿ ಕುಂಭ ಅಂದ್ರೆ ಮಡಿಕೆ ಅಥವಾ ಕರಗ ಅಂತ ಅರ್ಥ. ಮಡಿಕೆ ಹೇಗೆ ತನ್ನೊಳಗೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆಯೋ ಹಾಗೆಯೇ ಕುಂಭರಾಶಿಯವರು ಸಾಗರದಷ್ಟು ನೋವನ್ನು ತಮ್ಮ ಎದೆಯೊಳಗೆ ಬಚ್ಚಿಟ್ಟುಕೊಂಡಿರುತ್ತಾರೆ. ಹೊರಗಿನ ಪ್ರಪಂಚಕ್ಕೆ ಇವರು ತುಂಬಾ ಬುದ್ಧಿವಂತರು, ಯಾವಾಗ್ಲೂ ನಗ್ತಾ ಇರ್ತಾರೆ, ತಮಾಷೆ ಮಾಡ್ತಾರೆ ಅಂತ ಅನ್ಸುತ್ತೆ. ಆದರೆ ಆ ನಗುವಿನ ಹಿಂದೆ ಎಷ್ಟೋ ರಾತ್ರಿಗಳ ನಿದ್ರೆಯಿಲ್ಲದ ಕಣ್ಣೀರು ಇದೆ ಅನ್ನೋದು ಯಾರ ಗಮನಕ್ಕೂ ಬರೋಲ್ಲ. ಇವರ ದೊಡ್ಡ ಶಾಪ ಅಂದ್ರೆ ಅರ್ಥ ಮಾಡಿಕೊಳ್ಳದ ಜನ. ಇವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ, ಆದ್ರೆ ಜನ ಇವರನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಬದುಕಿನುದ್ದಕ್ಕೂ ನಾನು ಕೆಟ್ಟವನಲ್ಲ ಅಂತ ಸಾಬೀತುಪಡಿಸುವುದರಲ್ಲೇ ಇವರ ಅರ್ಧ ಆಯಸ್ಸು ಕರಗಿ ಹೋಗ್ಬಿಡುತ್ತದೆ. ಎಲ್ಲರಿಗೂ ಬೇಕಾದವರು, ಆದರೆ ಯಾರಿಗೂ ಬೇಡದವರು. ಕುಂಭರಾಶಿಯವರ ಜೀವನ ಅಂದ್ರೆ ಒಂದು ಧರ್ಮಛತ್ರ ಇದ್ದ ಹಾಗೆ. ಕಷ್ಟ ಅಂತ ಬಂದವರಿಗೆ ಇವರು ದಾರಿದೀಪ. ಕೈಯಲ್ಲಿದ್ದ ದಂಡಿ ಖರ್ಚು ಮಾಡಿಯಾದರೂ ಪರರಿಗೆ ಸಹಾಯ ಮಾಡ್ತಾರೆ. ಸ್ನೇಹಿತರಿಗೆ, ಸಂಬಂಧಿಕರಿಗೆ ಕಷ್ಟ ಬಂದ್ರೆ ಇವರೇ ಮುಂದೆ ನಿಲ್ತಾರೆ. ಆದರೆ ವಿಪರ್ಯಾಸ ನೋಡಿ, ಕುಂಭರಾಶಿಯವರಿಗೆ ಕಷ್ಟ ಬಂದಾಗ ಇವರು ಸಹಾಯ ಮಾಡಿದ ಜನರೇ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಮಾಯವಾಗಿ ಬಿಡ್ತಾರೆ. ಇವರು ಕಷ್ಟದಲ್ಲಿ ನರಳುವಾಗ ಫೋನ್ ರಿಸೀವ್ ಮಾಡೋಕೂ ಜನ ಇರಲ್ಲ. ಪರವಾಗಿಲ್ಲ ಬಿಡು, ನಂದೇ ಹಣೆ ಬರಹ ಅಂತ ಇವರು ತಮ್ಮ ಕಣ್ಣೀರನ್ನ ತಾವೇ ಒರೆಸಿಕೊಂಡು ಮುಂದೆ ಸಾಕ್ತಾರೆ. ಇವರು ಪ್ರೀತಿಸಿದವರು, ನಂಬಿದವರು ಇವರ ಸರಳತೆಯನ್ನು ದಡ್ಡತನ ಅಂತ ತಿಳಿದುಕೊಂಡು ಮೋಸ ಮಾಡೋದೇ ಹೆಚ್ಚು. ಪ್ರೀತಿ ಹಂಚುವಾಗ ಇವರು ಮಹಾರಾಜರು, ಆದರೆ ಪ್ರೀತಿ ಪಡೆಯುವ ವಿಷಯದಲ್ಲಿ ಇವರು ಬಡಪಾಯಿಗಳು. ಒಂಟಿತನವೇ ಇವರ ಸಂಗಾತಿ. ಸುತ್ತಲೂ 100 ಜನ ಇದ್ದರೂ ಕುಂಭರಾಶಿಯವರು ಅನುಭವಿಸುವ ಒಂಟಿತನ ನರಕ ಸಮಾನವಾದದ್ದು. ಇವರ ಮನಸ್ಸಿನ ಅಲೆಗಳನ್ನು ಅರ್ಥಮಾಡಿಕೊಳ್ಳುವವರು ಯಾರೂ ಸಿಗಲ್ಲ. ಇವರು ನೇರ ಮಾತುಗಾರರು, ಮನಸ್ಸಿನಲ್ಲಿ ಕಲ್ಮಶ ಇಟ್ಟುಕೊಳ್ಳಲ್ಲ. ಆದರೆ ಈ ಪ್ರಪಂಚಕ್ಕೆ ಸತ್ಯ ಹೇಳುವವರು ಬೇಕಿಲ್ಲ, ಸುಳ್ಳು ಹೇಳಿ ಮೆಚ್ಚಿಸುವವರು ಬೇಕು. ಹಾಗಾಗಿ ಇವರ ನೇರ ನಡೆನುಡಿಯನ್ನು ಜನ ಅಹಂಕಾರ ಅಂತ ಕರೀತಾರೆ. ಯಾರ ಹತ್ತಿರವೂ ತಮ್ಮ ಕಷ್ಟ ಹೇಳಿಕೊಳ್ಳಲ್ಲ, ಯಾಕೆಂದ್ರೆ ಹೇಳಿಕೊಂಡರೆ ಅದು ನಾಳೆ ತಮಾಷೆಯ ವಿಷಯ ಆಗುತ್ತೆ ಅನ್ನೋ ಭಯ ಇವರಿಗೆ. ರಾತ್ರಿ ಹೊತ್ತು ಆಕಾಶ ನೋಡ್ತಾ, ದೇವರೇ, ನನಗೇಕೆ ಇಂಥ ವಿಚಿತ್ರ ಮನಸ್ಸು ಕೊಟ್ಟೆ, ಎಲ್ಲರಂತಿರಲು ನನಗೇಕೆ ಸಾಧ್ಯವಿಲ್ಲ ಅಂತ ಮೌನವಾಗಿ ರೋಧಿಸ್ತಾರೆ. ಇವರ ಮೌನದಲ್ಲಿ ಎಷ್ಟೋ ಆರ್ತನಾದಗಳು ಅಡಗಿರುತ್ತವೆ. ಶನಿಯ ಕಾಟ ಮತ್ತು ಆರ್ಥಿಕ ಏರಿಳಿತ. ಮಕರದಂತೆ ಕುಂಭಕ್ಕೂ ಶನಿಯೇ ಅಧಿಪತಿ. ಶನಿದೇವರು ಇವರನ್ನು ಹಿಂಡಿ ಹಿಪ್ಪೆ ಮಾಡುತ್ತಾನೆ. ಕುಂಭರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದು ಕಷ್ಟವಲ್ಲ, ಆದರೆ ಆ ಹಣ ಕೈಯಲ್ಲಿ ನಿಲ್ಲುವುದೇ ಇಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಖರ್ಚು ಬಂದು ಬಾಗಿಲು ತಟ್ಟುತ್ತೆ. ಕುಟುಂಬದ ಜವಾಬ್ದಾರಿ, ಸಾಲದ ಬಾಧೆ, ಅನಾರೋಗ್ಯದ ಖರ್ಚು, ಹೀಗೆ ದುಡಿದಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಎಷ್ಟೋ ದಾರಿ ಇವರು ತಮ್ಮ ಸ್ವಂತ ಆಸೆಗಳನ್ನ ಬಲಿಕೊಟ್ಟಿರ್ತಾರೆ. ತನಗೊಂದು ಹೊಸ ಬಟ್ಟೆ ತಗೊಳ್ಳೋಕೂ 100 ಸಲ ಯೋಚನೆ ಮಾಡುವ ಇವರು ಮನೆಯವರಿಗಾಗಿ ತಮ್ಮ ಸರ್ವಸ್ವವನ್ನು ಧಾರೆ ಎರೀತಾರೆ. ಇವರ ತ್ಯಾಗಕ್ಕೆ ಮನೆಯವರು ಕೊಡುವ ಬೆಲೆ ಏನು ಗೊತ್ತಾ? ನೀನು ನಮಗೇನೋ ಮಹಾ ಮಾಡಿದ್ದೀಯಾ ಅನ್ನೋ ಚುಚ್ಚುಮಾತು. ಆ ಮಾತುಗಳು ಇವರ ಎದೆಯನ್ನು ಚೂರಿಯಂತೆ ಇರಿಯುತ್ತವೆ. ಸಮಾಧಾನ ಮತ್ತು ಭರವಸೆ. ಕುಂಭರಾಶಿಯವರೇ, ಅಳಬೇಡಿ. ಈ ಪ್ರಪಂಚ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮನ್ನು ಹುಚ್ಚರು ಅಥವಾ ವಿಚಿತ್ರ ಸ್ವಭಾವದವರು ಅಂತ ಕರೆಯಬಹುದು. ಆದರೆ ನೆನಪಿಡಿ, ಜಗತ್ತಿನಲ್ಲಿ ಬದಲಾವಣೆ ತಂದಿರೋದು ನಿಮ್ಮಂಥವರೇ. ನೀವು ಅನುಭವಿಸಿದ ನೋವು, ಅವಮಾನಗಳೇ ನಿಮ್ಮ ಶಕ್ತಿ. ದೇವರು ನಿಮಗೆ ಇಷ್ಟೊಂದು ಕಷ್ಟ ಕೊಡ್ತಿರೋದು ನಿಮ್ಮನ್ನು ಸೋಲಿಸೋಕಲ್ಲ, ನೀವು ಎಷ್ಟು ಗಟ್ಟಿಯಾಗಿದ್ದೀರಾ ಅಂತ ಪರೀಕ್ಷೆ ಮಾಡೋಕೆ. ನಿಮ್ಮ ಒಳ್ಳೆಯತನ ವ್ಯರ್ಥವಾಗಲ್ಲ. ಎಂದೋ ಮಾಡಿದ ಪುಣ್ಯ, ಎಂದೋ ಹಂಚಿದ ಅನ್ನ, ಎಂದೋ ಒರೆಸಿದ ಕಣ್ಣೀರು ನಿಮ್ಮನ್ನು ಕಾಯುತ್ತೆ. ನೀವು ನಂಬಿಕೆ ಕಳೆದುಕೊಳ್ಳಬೇಡಿ. ನೀವು ಹುಟ್ಟಿರೋದು ಸಾಮಾನ್ಯರಾಗಿ ಬದುಕೋಕಲ್ಲ, ಇತಿಹಾಸ ಸೃಷ್ಟಿಸೋಕೆ. ಎದ್ದು ನಿಲ್ಲಿ. ನಿಮ್ಮ ಮೌನವೇ ನಿಮ್ಮ ಗೆಲುವಾಗಲಿ.